ಕಂಗ್ರಾಚುಲೇಷನ್. ಯಾರು ಓಕೆ ಅಂತಾರೆ? ನಿಮ್ಗೆ ಹೇಳ್ಕೊಟ್ಟಿಲ್ಲ ಸ್ಕೂಲಲ್ಲಿ ಥ್ಯಾಂಕ್ ಯು ಈ ಥರ ಹೇಳ್ಬೇಕು ಅಂತ. ಪ್ರಶ್ನೆ ಇದೆಯಲ್ಲ, ಓಕೆ ಧನ್ಯವಾದ. ಆಯ್ತು, ಥ್ಯಾಂಕ್ ಯು ಹೇಳೋ ಕಾನ್ಸೆಪ್ಟ್ ಹೇಳ್ತಾರೆ ನಿಮ್ಗೆ. ಇಲ್ಲ ಸಣ್ಣ ಹೇಳಿ, ಯೂಸ್ ಕೈಂಡ್ ವರ್ಡ್ಸ್ ಆಸ್ ಆಫನ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಸು ಖರ್ಚಾಗಲ್ಲ, ಬಟ್ ಮುಂದೆ ಇರೋ ವ್ಯಕ್ತಿಗೆ 1000 ಕೋಟಿ ಸಿಕ್ಕಾಗತ್ತೆ. ನೋಡಿ, ಈಗ ಮಲ್ಲಿಕಾರ್ಜುನ್ ಏನೋ ಕೆಲಸ ಮಾಡ್ತಾ ಇರ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರೋ ಮಲ್ಲಿಕಾರ್ಜುನ್. ಶಬಾಷ್. ನೋಡಿ, ನೀವು ಎಷ್ಟು ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಇದೆ. ನಿಮ್ಗೆ ಖುಷಿ ಆಗುತ್ತೆ ಇಲ್ವಾ? ಆ ಥರ ಮಾತುಗಳೇ ಹೇಳಲ್ಲ, ಯಾಕೋ ಜನ ತುಂಬಾ ಚಿಕ್ಕ ಟ್ರೈ ಮಾಡಿದ್ದಾರೆ. ಎನಿವೆ, ಎರಡನೇ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ಈ ಸ್ಟಾರ್ಟ್ಅಪ್ ಡೇ ಇರೋ ಒಂದು ದಿನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಭಾರತ ದೇಶದ ಸ್ಟಾರ್ಟ್ಅಪ್ಸು ಎಷ್ಟು % ಸ್ಟಾರ್ಟ್ಅಪ್ಸು ನಾನ್ ಮೆಟ್ರೋ ರೀಜನ್ಸ್ ಅಲ್ಲೇ ಶುರುವಾಗಿದೆ. ಯಾಕಂದ್ರೆ ನೋಡಿ, ಮೆಟ್ರೋ ಸಿಟಿಗಳಂತ ಇದೆಯಲ್ಲ ಬೆಂಗಳೂರಲ್ಲಿ, ಭಾರತ ದೇಶದಲ್ಲಿ. ಅದು ಬಿಟ್ಟು ಇನ್ನು ಎಷ್ಟೋ ಸ್ಟಾರ್ಟ್ಅಪ್ಸು ನಾನ್ ಮೆಟ್ರೋ ಶುರುವಾಗಿದೆ. ಅಂತ ನಿಮ್ಮ ಪ್ರಕಾರ ಎಷ್ಟು % ಸ್ಟಾರ್ಟ್ಅಪ್ಸು ಮೆಟ್ರೋ ಇಲ್ಲದಂಥ ಸಿಟಿಸಲ್ಲಿ ಸ್ಟಾರ್ಟ್ ಆಗಿದೆ?